ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದಂತಹ ಚಿಕ್ಕಜಾಯಿಗನೂರು ಇದೀಗ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಹಂಪದೇವನಹಳ್ಳಿ ಗ್ರಾಮದ ಈ ಒಂದು ಜಾಗದಲ್ಲಿ ಕೊಳಚೆ ಪ್ರದೇಶವಾಗಿ ಮಾರ್ಪಟ್ಟಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದ ಆರೋಪದಡಿ ಇದೀಗ ಕುಡಿಯುವಂತಹ ನೀರಿಗೂ ತೀವ್ರ ಅಭಾವ ಉಂಟಾಗಿದೆ. ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಳ್ಳಾರಿ ಜಿ ಕಂಪ್ಲಿ ತಾಲೂಕಿನ ಹಂಪದೇವನಹಳ್ಳಿ ಗ್ರಾಮದ ಚಿಕ್ಕಜಾಯಿಗನೂರಿನಲ್ಲಿ ನಡೆದಿರುವಂತಹ ಘಟನೆ. ರಸ್ತೆ ಪಕ್ಕದಲ್ಲಿ ನಿಂತುಕೊಂಡಿರುವಂತಹ ಕೊಳಚೆ ನೀರು ಸಮಸ್ಯೆಗಳತ್ತ ಜನಪ್ರತಿನಿಧಿಗಳ ಗಮನ ಇಲ್ಲವಾ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಗ್ರಾಮ. ಹಂಪದೇವನಹಳ್ಳಿ ಗ್ರಾಮದ ಚಿಕ್ಕಜಾಯಿಗನೂರು ಹತ್ರ ಕೊಳಚೆ ಪ್ರದೇಶವಾಗಿ ಮಾರ್ಪಟ್ಬಿಟ್ಟಿದೆ. ನೋಡಿ, ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಈ ಗ್ರಾಮದ ಅಂಬೇಡ್ಕರ್ ನಗರ ರಸ್ತೆ ಪಕ್ಕದಲ್ಲೇ ನಿಂತ್ಕೊಂಡಿರುವಂತಹ ಕೊಳಚೆ ನೀರಿದು. ಗ್ರಾಮ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಷ್ಟೆಲ್ಲ ಆಗ್ತಾ ಇದೆ. ಕುಡಿಯುವ ನೀರಿಗೂ ತೀವ್ರ ಅಭಾವ ಆಗ್ತಾ ಇದೆ. ಗ್ರಾಮಸ್ಥರು ಒಂದ್ ಕಡೆ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಸಚಿವರೇ, ನಿಮಗೂ ಈ ಸಮಸ್ಯೆ ಗಮನಕ್ಕೆ ಬರಲಿಲ್ವಾ? ಸಮಸ್ಯೆಗಳತ್ತ ಜನಪ್ರತಿನಿಧಿಗಳ ಗಮನ ಇಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಅಲ್ಲಿ ಯಾವ ಮೂಲಭೂತ ಸೌಕರ್ಯಗಳು ಬೇಕಾಗಿತ್ತೋ ಆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅಲ್ಲಿನ ಜನತೆಗೆ. ಚಿಕ್ಕಜಾಯಿಗನೂರು ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಹಂಪದೇವನಹಳ್ಳಿ ಗ್ರಾಮದಲ್ಲಿ ಇದು ನಡೆದಂತಹ ಘಟನೆಗಳು. ಇದು ಅದರ ಅವ್ಯವಸ್ಥೆ ನೋಡಿ ಹೇಗಿದೆ ಅಂತ. ಏನು ಹಂಪದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಈ ಗ್ರಾಮ ಕೊಳಚೆ ಪ್ರದೇಶವಾಗಿ ಮಾರ್ಪಟ್ಬಿಟ್ಟಿದೆ. ಆ ಗ್ರಾಮದ ಅಂಬೇಡ್ಕರ್ ನಗರ ಕೊಳಕು ವಾಸನೆಯಿಂದ ಗಬ್ಬನಾರ್ತಾ ಇದೆ. ನೋಡಿ, ದೃಶ್ಯಾವಳಿಗಳು ನೀವೇ ಗಮನಿಸ್ತಾ ಇದ್ದೀರಾ. ಸಮಾನತೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಅಂಬೇಡ್ಕರ್ ಒಂದು ಒಂದು ಪ್ರದೇಶವನ್ನ ಇಟ್ಕೊಂಡು ಅಂಬೇಡ್ಕರ್ ಅವರ ಫೋಟೋವನ್ನ ಅಲ್ಲಿ ಇಟ್ಕೊಂಡು ಈಗ ಈ ರೀತಿಯಾಗಿ ಕೊಳಚೆ ಪ್ರದೇಶವಾಗಿ ಮಾರ್ಪಡಿಸಿರೋದು ಎಷ್ಟು ಮಟ್ಟಿಗೆ ಸರಿ? ಕೊಳಕು ವಾಸನೆಯಿಂದ ನರಕ ಯಾತನೆ ಅನುಭವಿಸ್ತಾರೆ ಅಲ್ಲಿನ ಗ್ರಾಮಸ್ಥರು. ಯಾಕೆ ನಿಮಗೆ ಇದು ಕಾಣಿಸ್ತಾ ಇಲ್ಲ? ಶಾಸಕ ಗಣೇಶ್ಗೆ ಈ ಗ್ರಾಮದ ಅವ್ಯವಸ್ಥೆ ಕಾಣಿಸ್ತಾ ಇಲ್ವಾ? ಏನು ಕಣ್ಕಟ್ಟೇನಾದ್ರು ಕೂತಿದ್ದೀರಾ? ಕೇವಲ ರಾಜಕೀಯ ಮಾಡೋದಷ್ಟೇ ಅಲ್ಲ, ರಾಜಕೀಯದಲ್ಲಿ ಮಾತ್ರ ಬ್ಯುಸಿ ಆಗೋದಲ್ಲ, ಅದನ್ನ ಬಿಟ್ಟು ಈ ಥರ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಲ್ಲೂ ಕೂಡ ಮುಂದಾಗಬೇಕು ಶಾಸಕರು. ಬೀದಿಗಳಲ್ಲಿ ವಿದ್ಯುತ್ಗಳಿಲ್ಲ, ಡ್ರೈನೇಜ್ಗಳಿಲ್ಲ, ಯಾವ ವ್ಯವಸ್ಥೆ ಇಲ್ಲ, ಬೀದಿ ದೀಪಗಳಿಲ್ಲ, ಗ್ರಾಮದ ಜನರಿಗೆ ಕುಡಿಯುವ ನೀರಿಲ್ಲ. ಬಹುಮುಖ್ಯವಾಗಿ ಯಾವ ರೀತಿಯಾಗಿ ಬದುಕ್ತಾರೆ ಅಲ್ಲಿನ ಜನಗಳು? ಅಟ್ಲೀಸ್ಟ್ ಒಂದೆರಡಾದ್ರೂ ವ್ಯವಸ್ಥೆ ಇರಬೇಕಲ್ವಾ? ಪೂರ್ತಿ ಆದ್ರೂ ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ಯಾವುದೂ ಇಲ್ಲ. ಗ್ರಾಮೀಣ ಅಭಿವೃದ್ಧಿ ಸಚಿವರೇ, ನಿಮಗೂ ಕೂಡ ಇದು ತಟ್ಟತ್ತೆ. ಯಾಕೆ ಅಂದರೆ ನಿಮ್ಮ ಗಮನಕ್ಕೆ ಬಂದೇ ಇಲ್ವಾ ಅಂತ. ರಸ್ತೆ ಅಕ್ಕಪಕ್ಕದಲ್ಲಿ ನಿಂತಿರೋ ಕೊಳಚೆ ನೀರುಗಳು ಹಾಗೇ ನಿಂತಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ, ನೀವು ಯಾರು ಕ್ಯಾರೆ ಅಣ್ತಾ ಇಲ್ಲ. ಯಾಕೆ ಹಾಗಿದ್ರೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಬೇಕಾ ಚಿಕ್ಕಜಾಯಿಗನೂರು ಹಳ್ಳಿಯ ಗ್ರಾಮಸ್ಥರು? ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಯಾವ ರೀತಿ ಏನು ನಡೀತಾ ಇದೆ ಅಲ್ಲಿ ಅನ್ನೋದನ್ನ, ಅಲ್ಲಿನ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಮುಂದಾಗಬೇಕು ಇಲ್ಲಿನ ಅಧಿಕಾರಿಗಳು. ಯಾರೇ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು. ಗ್ರಾಮಸ್ಥರ ಆಕ್ರೋಶ ಒಂದ್ ಕಡೆ ಹೊರ ಹಾಕ್ತಿದ್ದಾರೆ. ನೋಡಿ, ಆ ವ್ಯವಸ್ಥೆ ನೋಡಿ ಹೇಗಿದೆ ಅಂತ. ಅಲ್ಲಿ ಹೇಗೆ ಸ್ವಾಮಿ ಬದುಕೋದಲ್ಲಿ? ಒಂದು ಚರಂಡಿ ಇರುವಂಥ ಜಾಗ ಫುಲ್ ಇನ್ಕಂಪ್ಲೀಟ್ ಆಗಿದೆ. ಅಲ್ಲಿ ನೀವು ಅದನ್ನು ಫಸ್ಟು ಹೋಗಿ ಸಮಸ್ಯೆಯನ್ನು ಆಲಿಸಿ ಅಲ್ಲಿನ ಏನು ಒಂದು ತೊಂದರೆಗಳಿದೆ ಅದನ್ನೆಲ್ಲ ಹೋಗ್ಲಾಡಿಸ್ಬೇಕಾಗತ್ತೆ. ಹಾಗೆ ಅಲ್ಲಿನ ಗ್ರಾಮಸ್ಥರು ಏನೇನೆಲ್ಲ ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ. ನೋಡಿ, ಕುಡಿಯುವ ನೀರಿಗೂ ತೀವ್ರ ಅಭಾವ ಆಗಿದೆ ಅಂತ ಅಲ್ಲಿನ ಗ್ರಾಮಸ್ಥರು ಯಾವ ರೀತಿಯಾಗಿ ಒಂದು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿರುವಂತಹ ಚರಂಡಿ ವಾಸನೆಗೆ ನಾವು ಅಲ್ಲಿ ಇರೋದಕ್ಕಾಗೋದಿಲ್ಲ, ಬದುಕೋದಕ್ಕಾಗೋದಿಲ್ಲ, ಆ ರೀತಿ ಆಗಿದೆ. ಆದರೆ ಜನಪ್ರತಿನಿಧಿಗಳು ಇತ್ತ ಗಮನನೇ ಹರಿಸ್ತಾ ಇಲ್ಲ. ಯಾವ ಶಾಸಕರೇನು ಯಾರು ನೋಡ್ತಾ ಇಲ್ಲ. ಸೊ ಯಾವ ರೀತಿಯಾಗಿ ಬಿದ್ದಿದೆ ಅಲ್ಲಿನ ವ್ಯವಸ್ಥೆ ನೀವೇ ನೋಡಿ, ಎಷ್ಟು ಗಬ್ಬೆದ್ದು ನಾರ್ತಾ ಇದೆ ಅಂತ. ಒಂದು ತಿಪ್ಪೆ ಗುಂಡಿನೂ ಸಹ ಎಷ್ಟು ಅಚ್ಚುಕಟ್ಟಾಗಿ ಒಂದು ಜಾಗ ಇರುತ್ತೆ. ಆದರೆ ಗ್ರಾಮಸ್ಥರು ಬದುಕುವಂತಹ ಜಾಗ ತಿಪ್ಪೆಗುಂಡಿ ಆಗಿದೆ. ಸೊ ಇದಾಗಬಾರ್ದು. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಅದೇನಿದೆ ಆ ಗ್ರಾಮಸ್ಥರ ಕುಂದುಕೊರತೆಗಳು, ಮೂಲಭೂತ ಸೌಕರ್ಯಗಳನ್ನ ಎಲ್ಲವನ್ನೂ ಕೂಡ ಮಾಡ್ಕೊಡ್ಬೇಕಾಗತ್ತೆ, ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಾಗತ್ತೆ. ಆ ಸುವ್ಯವಸ್ಥೆಯನ್ನ ಹೋಗಲಾಡಿಸಿ ವ್ಯವಸ್ಥೆಯನ್ನ ಮಾಡ್ಕೊಡಿ.